ಎಲ್ಲ ರೈತರಿಗೆ ನಮಸ್ಕಾರ. ಇಲ್ಲೊಬ್ಬ ರೈತರ ಹೊಲದಲ್ಲಿದ್ದೀವಿ, ಅವ್ರನ್ನ ಭೇಟಿ ಮಾಡಿ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಬಸವರಾಜ್ ಹೊಣಗೇರಿ ಅಂತ. ಬಸವರಾಜ್ ಹೊಣಗೇರಿ ಅಂತ. ಯಾವ ಊರು ಸರ್? ಕೋಳೂರು. ಕೋಳೂರು ಅಂತ ಸರ್. ಇದು ಏನು ಸರ್ ಬೆಳೆ? ಇದು ಅಂಬ್ರಿ ಬೆಳೆ ರೀ ಸರ್. ಹಾಂ ಸರ್. ಒಂದು 100 ml ಬೀಜೋಪಚಾರ ಮಾಡಿದ್ರಿ ಇದನ್ನು. ಹಾಂ ಸರ್. ಒಂದು 10 kg ಬೀಜಕ್ಕೆ. ಹ್ಞೂ. ಹಂಗಾಗಿ ಒಳ್ಳೆ ಒಂದು ಚೀಲ DAP ಹಾಕಿದ್ರಿ. ಹ್ಞೂ. ಒಳ್ಳೆ ಹುಟ್ಟಿಂದ 2 ಸಪ್ತಾಹ ಸ್ಪ್ರೇ ಮಾಡ್ಯಾನ್ರಿ ನಾವು ಎಣ್ಣೆ ಹೊಡೆ ಮುಂದಾಗ. ಹೌದಾ ರೀ? ಅಂದ್ರೆ RPS ಸ್ಪ್ರೇ ಮಾಡಿರಿ ನೀವು? RPS ಸ್ಪ್ರೇ ಮಾಡಿದ್ರಿ. ಹ್ಞೂ. ಈಗ ಮತ್ತೆ ಒಳ್ಳೆ ಏನು ಮಾಡ್ತೀರಿ ನೀವೀಗ? RPS ತಗೊಂತಾರಲ್ಲ? RPS ಇದನ್ನ ಬಡ್ಡಿಗೆ ಡ್ರಿಚಿಂಗ್ ಮಾಡ್ಬೇಕು. ಬಡ್ಡಿಗೆ ಡ್ರಿಂಚಿಂಗ್ ಮಾಡ್ತೀರಿ. ಮೊದ್ಲು ಆಲೆ ನೀವು ಬೀಜೋಪಚಾರ ಮಾಡಿ ಬೆಳೆದಿರಿ. ಮತ್ತೆ ಯಾವ್ದಕ್ಕೆ ಬೀಜೋಪಚಾರ ಮಾಡಿರಿ ನೀವು ಇದನ್ನ? ಗಾಂಜೋಳಕ್ಕೆ ಮಾಡಿದ್ರಿ. ಹೌದಾ? ಯಜಮಾನ್ರ ಅದ್ರಲ್ಲಿ ಹೌದೇನ್ರಿ ಯಜಮಾನ್ರಿ? ಬೆಳೆ ಕರೆಕ್ಟ್ ಐತಾರಿ ಇದು? ಕರೆಕ್ಟ್ ಐತ್ರಿ. ಹ್ಞೂ. ಯಾಕಂದ್ರೆ ಈಗ ರೈತರು ಗೊತ್ತಿರೋದು ಯಾವಕ್ಕಲ್ರಿ. ಹ್ಞೂ. ಅದಕ್ಕೆ ಈಗ ನೀವು ಇನ್ನೊಬ್ಬ ರೈತರಿಗೆ ಏನಂತ ಹೇಳಕ್ ಇಷ್ಟಪಡ್ತೀರಿ? ಬೀಜೋಪಚಾರ ಮಾಡ್ರಿ, ಅಲ್ಲಿ ಬೆಳೆ ಚಲೋ ಬರ್ತಂತ ಹೇಳ್ತೀವಿ. ಹೌದ್ರಿ? ಈ ಬೀಜೋಪಚಾರ ಮಾಡೋದ್ರಿಂದ ರೈತರಿಗೆ ಲಾಭ ಐತ್ರಿ. ಲಾಭ ಐತ್ರಿ. ಲುಕ್ಷೇನ್ ಏನ್ ಆಗಲ್ರಿ? ಚೀಲ 2 ಚೀಲ ಗೊಬ್ಬರ ಉಳಿತಾಯ ಮಾಡ್ತಾರೆ. ಹೌದನ್ರಿ? ಆಮ್ಯಾಗ ಇದನ್ನ ಬೀಜೋಪಚಾರ ಮಾಡಿ ಸ್ಪ್ರೇ ಮಾಡಿ ಬೆಳೆದಾರಲ್ಲ, ಈ ರೀತಿ ಬೀಜೋಪಚಾರ ಮಾಡ್ಲಾರ್ದ ಬೆಳೆ ಐತೇನ್ರಿ ಹಿಂಗೈತೆ? ಇದಕ್ಕೆ ಕಡಿಮೆ ಐತಿ. ಹಂಗಾಗಿ ಇದ್ರದ್ದು ರಿಸಲ್ಟ್ ಚೆನ್ನಾಗೈತಿ. 4 ಮಂದಿ ರೈತರಿಗೆ ಹೇಳಕ್ ಅಡ್ಡಿ ಇಲ್ರಿ? ಅಡ್ಡಿ ಇಲ್ರಿ. ಸರಿ, ಬರ್ತೀವಿ ಸರ್.